ನೀರೆಲ್ಲ ಇಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಬೈಪಾಸ್ ಮಾಡ್ಬಿಟ್ರೆ ಯೂಶಲಿ ಒತ್ತಡ ಕಮ್ಮಿ ಆಯಿತು ಸ್ವಲ್ಪ. ಇಷ್ಟು ರಾಜ್ಕುಮಾರ್ ರಸ್ತೆಯಿಂದ ಲೆಫ್ಟ್ ಸೈಡು ಎರಕನಹಳ್ಳಿಯಿಂದ ನಮ್ಮ ಸಾತ್ಗಳ್ಳಿ ಭೈರಪ್ಪ ಆ ನೀರು ಏನು ಈ ಕಡೆಗೆ ಬರ್ತಾ ಇದೆ ಭೈರಪ್ಪ ಸ್ಟಾಮ್ ವಾಟರ್ ಡ್ರೈನ್ಗೆ ಲೀಡ್ ಆಫ್ ಏನಾಗಿದೆ ಸ್ವಲ್ಪ ಚೆಕ್ ಮಾಡಿಸ್ಬಿಟ್ರೆ ಈಗ ನಮಗೆ ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕೆ ಸ್ವಲ್ಪ ಸಮಸ್ಯೆ ಇದ್ದಿದ್ದು ಈಗ ಒಂದು ರಸ್ತೆ ಬಿಟ್ಕೊಡೋಕ್ಕೆ ತಯಾರಾಗಿದ್ದಾರೆ. ಅಲ್ಲಿಂದ ನಾವು ಕೆಳಗಡೆ ಸ್ಟಾಮ್ ವಾಟರ್ ಡ್ರೈನ್ ಇರೋದು ಲಿಂಕ್ ಮಾಡೋಕ್ಕೆ ನಾವು ಬಾಕ್ಸ್ ಡ್ರೈನ್ಸು ಅಥವಾ ಎಲ್ ಶೇಪ್ ಡ್ರೈನ್ಸು ಯಾವ ಏನು ಬೇಕು ಅದು ಸ್ವಲ್ಪ ನಾವು ಪ್ರಿಪೇರ್ ಮಾಡ್ತೀವಿ. ನೋಡ್ಬಿಟ್ಟು ನನಗೆ ಎಷ್ಟಾಗುತ್ತೆ ಅಂತ ಹೇಳೋದು ಅದಕ್ಕೆ ಬೇರೆ ಬೇಕಾದ್ರೆ ಒಂದು ಮಾಡ್ಕೊಡ್ತೀವಿ. निर्विघ्नं महागणपति देवतो देवताभ्यं ओं महागणपति पादोदकं समर्पयामि वारिद्राचूर्णं समर्पयामि हारिद्राचूर्णानन्तरे श्रीचूर्णं समर्पयामि गंगाजलाभिषेकं नन्तरे हारिद्राचूर्णं समर्पयामि हारिद्राचूर्णानन्तरे श्रीचूर्णं समर्पयामि ओं विष्णुराज्ञे प्रवर्तमानस्याद्य ब्रह्मणः द्वितीयपादे श्वेतवरः कल्पे वैवत्समंसरे कलियुगे प्रथमपादे जम्बूद्वीपे भरतखण्डे भरतवर्षे मेरो दक्षिणदिग्भागे शालिवाहनशिले क्रोधिनाम संवत्सराननं भूतविनाशकं विनाशकं साधपङ्कजं महाकायकोटिसूर्यसमप्रभा निर्विघ्नं महागणपति देवतो देवताभ्यं ओं महागणपति पादोदकं समर्पयामि ओं गजाननं भूतगणाधिसेवितं कपित्वजं भवलधारवक्षितं नमामि विघ्नविनाशकं साधपङ्कजं आद्यं समर्पयामि समर्पयामि ಒಂಬತ್ತನೇ ವಲಯ ಕಚೇರಿ ನಗರ ಪಾಲಿಕೆ ಇದಕ್ಕೆ ಸಂಬಂಧಿಸಿದಂತೆ 5 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಇವತ್ತು ಚಾಲನೆ ನೀಡ್ತಾ ಇದ್ದೇನೆ. ಈಗಾಗಲೇ 2 ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡಿರುವಂಥದ್ದು. ಅದರಲ್ಲಿ ಕೆಲವೊಂದು ಮೋರಿಗಳ ನಿರ್ಮಾಣ, ರಸ್ತೆಗಳ ಡಾಂಬರೀಕರಣ ಮತ್ತು ವಿಶೇಷವಾಗಿ ಶಾಲೆಗೆ ತಡೆಗೋಡೆಯನ್ನು ನಿರ್ಮಿಸುವ ಕಾಮಗಾರಿಗೆ 2 ಕೋಟಿಯ ಪ್ರತ್ಯೇಕವಾದಂಥ ಒಂದು ಎಸ್ಟಿಮೇಟನ್ನು ಮಾಡಿದ್ದೇವೆ. 15 ಕೋಟಿ ನಗರಾಭಿವೃದ್ಧಿ ಇಲಾಖೆಯಿಂದ ಬಂದಿತ್ತು, 10 ಕೋಟಿ ಲೋಕೋಪಯೋಗಿ ಇಲಾಖೆಯಿಂದ ಬಂದಿತ್ತು. ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂಥ ಯಾವುದೇ ರಸ್ತೆ ಇಲ್ಲದೆ ಇರೋದ್ರಿಂದ ಅದನ್ನು ಮರು ಆದೇಶ ಮಾಡಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 10 ಕೋಟಿಗೆ ತಗೊಂಡಿದ್ದೀನಿ. ಅದು ಈಗ ಟೆಂಡರ್ ಹೋಗಿದೆ. ಇದಲ್ಲದೆ SFC ಗ್ರಾಂಟ್ನಲ್ಲಿ ಸುಮಾರು 22 ಕೋಟಿಯ ಅನುದಾನ ಮಂಜೂರಾಗಿತ್ತು. ಆ 22 ಕೋಟಿ ಅನುದಾನಕ್ಕೆ ಕಾರ್ಯಕ್ರಮಗಳನ್ನ ನಾವು ಕೊಟ್ಟು ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಅದು ಬಂದಿದ್ದ ಕೂಡಲೇ ಸೆಪ್ಟೆಂಬರ್ 2ನೇ ವಾರದ ಒಳಗಾಗಿ ನಾವು ಅದಕ್ಕೆ ಗುದ್ಲಿ ಪೂಜೆಯನ್ನು ನೆರವೇರಿಸ್ತೇವೆ. ನೋಡಿ, ಆರೋಪ ಮಾಡ್ತಾರೋ ಯಾರು ಅನ್ನೋದಕ್ಕೂ ನೀವು ಲೆಕ್ಕ ಹಾಕ್ಕೋಬೇಕು. ನನಗೆ ಯಾವತ್ತೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರತಿಪಕ್ಷದಲ್ಲಿದ್ದರೂ ಅಷ್ಟೇ, ಆಡಳಿತ ಪಕ್ಷದಲ್ಲಿದ್ದರೂ ಅಷ್ಟೇ, ಜನರ ಕಷ್ಟಗಳನ್ನ ಸರ್ಕಾರದ ಗಮನ ಸೆಳೆದು ನಾನು ಅನುದಾನ ತರೋದ್ರಲ್ಲಿ ನನಗೆ ಯಾವತ್ತೂ ಸಂಕಷ್ಟ ಆಗಿಲ್ಲ. ನಾನು ಜನರ ಸೇವಕನಾಗಿ ಅವರ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದನೆ ಮಾಡುವಂಥ ಕೆಲಸ ನಾನು ಮಾಡ್ತಾ ಬಂದಿದ್ದೇನೆ. ಜನರ ಆಶೀರ್ವಾದ ನನಗೆ ನಿರಂತರವಾಗಿ ಸಿಕ್ಕಿದೆ. ಅವರ ಸೇವೆಯೂ ಕೂಡ ನಿರಂತರವಾಗಿ ಮಾಡ್ತಾಯಿದ್ದೀನಿ. ನೋಡಿ, ಅದು ಏನೇ ಬರಲಿ, ನಾವು ಈಗಲೂ ಅದೇ ಅಂತ ಇರೋದು. ರಾಜ್ಯಪಾಲರು ಮೊನ್ನೆ ನಾವು ರಾಜಭವನ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಬಳಿ ಯಾವುದೇ ಕಡತ
ಬಾಕಿ ಇಲ್ಲ, ನಾನು ಎಲ್ಲವೂ ವಿಲೇವಾರಿ ಮಾಡಿಬಿಟ್ಟಿದ್ದೀನಿ ಅಂತ. ಇಲ್ಲಿ ಪ್ರಶ್ನೆ ಬರುವಂಥದ್ದು, ಕಳೆದ 2 ವರ್ಷ ಹಿಂದೆ ಬಂದಂತಹ ಕಡತಗಳು ಈಗ 8ನೇ ತಾರೀಕು ಆಗಸ್ಟು ಹೆಚ್ಚುವರಿ ಮಾಹಿತಿಗಾಗಿ ಅವರು ಹಿಂತಿರುಗಿಸಿದ್ದಾರೆ, ತೀರ್ಮಾನ ತಗೊಂಡಿಲ್ಲ. ಆದರೆ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಏನು ಜುಲೈ 26ನೇ ತಾರೀಕು ಬಂದಂತಹ ದೂರು, ಅದೇ ದಿನ ಇವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡ್ತಾರೆ. ತದನಂತರ ಏಕಾಏಕಿ ಅವರು 16ನೇ ತಾರೀಕು ಆಗಸ್ಟು ಅವರು ಪ್ರಾಸಿಕ್ಯೂಷನ್ಗೆ ಇದು ಮಾಡ್ತಾರೆ. ನಾವು ಹೇಳ್ತಾ ಇರುವಂಥದ್ದು, ತನಿಖಾ ಸಂಸ್ಥೆಯಿಂದ ತಮ್ಮ ಅನುಮತಿ ಕೇಳಿ ಬಂದಂತಹ ಕಡತಗಳನ್ನ ನೀವು ತತ್ಕ್ಷಣ ಅದರ ಮೇಲೆ ಕಾರ್ಯಮುಖರಾಗಬೇಕಾಗಿರೋದಂಥದ್ದು. ಅದನ್ನು ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಯಾರೋ ಖಾಸಗಿಯವರು ಕೊಟ್ಟಂತಹ ದೂರ ಮೇಲೆ ನೀವು ಆದೇಶ ಮಾಡಿರುವಂಥದ್ದು ಎಷ್ಟು ಸರಿ ಅಂತ ಕೇಳುವಂಥ ಪ್ರಶ್ನೆ ನಾವು ಕೇಳ್ತಾ ಇದ್ದೀವಿ. ಭ್ರಷ್ಟಾಚಾರ ಏನು ನಿಗ್ರಹಣಾ ಒಂದು ಕಾಯ್ದೆ ಹೊಸದಾಗಿ ಬಂದ ಮೇಲೆ ಅದರಲ್ಲಿ ಸೆಕ್ಷನ್ 17A ತನಿಖಾ ಪ್ರಾರಂಭ ಮಾಡುವಂಥದ್ದಕ್ಕೆ ಅನುಮತಿ. ತನಿಖೆ ಪ್ರಾರಂಭ ಮಾಡುವಂಥ ಅನುಮತಿನೇ ಬೇರೆ, ಪ್ರಾಸಿಕ್ಯೂಷನ್ ಅನುಮತಿನೇ ಬೇರೆ. ದಸ್ತಗಿರಿ ಮಾಡುವಂಥದ್ದಕ್ಕೆ ಪ್ರಾಸಿಕ್ಯೂಷನ್ನು, ತನಿಖೆಗೆ ಆದೇಶ ಮಾಡಿದ ಮೇಲೆ ನೀವು ತನಿಖಾ ಅಧಿಕಾರಿಗಳು ಯಾರು ಮಾಡ್ತಾರೆ ಮಾಡಲಿ. ಆದರೆ ಇಲ್ಲಿ ನಿರಾಣಿ ಮೇಲೆ, ಕುಮಾರಸ್ವಾಮಿ ಮೇಲೆ, ಜನಾರ್ದನ್ ರೆಡ್ಡಿ ಮೇಲೆ, ಶಶಿಕಲಾ ಜೊಲ್ಲೆ ಮೇಲೆ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಇಂಥ ಆರೋಪ ಅವರ ಮೇಲೆ ಸಾಬೀತಾಗಿದೆ, ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ ಮೇಲೆ ಅದನ್ನು ಇವರು ಯಾವುದೇ ಕ್ರಮ ತಗೊಳ್ಳದೆ ಕುಂತಿರುವಂಥದ್ದು ಸಂವಿಧಾನದ ವಿರುದ್ಧವಾಗಿ ನೀವು ನಡ್ಕೊಂಡಿದ್ದೀರಿ ಅನ್ನೋ ಆರೋಪ ನಾವು ಮಾಡ್ತಾರೆ. ಸರ್, ಈಗ ನಿನ್ನೆ ಮೈಕಲ್ ಡಿ ಕುನ್ನಾ ಅವರ ವರದಿ ಬಂದಿದೆ, ಅದು ಕೋವಿಡ್ ಭ್ರಷ್ಟಾಚಾರದ ತನಿಖಾ ವಿಚಾರಣಾ ಆಯೋಗ ಕೊಟ್ಟಿದೆ, ಅದನ್ನು ಏನು ಕ್ರಮ ತಗೊಳ್ತಾರೆ ಸರ್? ನೋಡಿ, ನಾನು ಹೇಳ್ತೇನೆ, ಸಾರ್ವಜನಿಕ ವಲಯದಲ್ಲಿ ದೇವರು ಕೊಟ್ಟಂಥದ್ದು ನನಗೆ 2 ಕಣ್ಣಾದರೆ ನನ್ನನ್ನು ನೋಡುವಂಥವರು ಲಕ್ಷಾಂತರ ಕಣ್ಣು. ನಾನು ಅದನ್ನು ಯಾವುದೇ ಮರೆಮಾಚಿ ನಾನು ಏನೇ ಕೆಲಸ ಮಾಡೋಕ್ಕಾಗಲ್ಲ. ಅದರಲ್ಲೂ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರ ಸೇವಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಎಲ್ಲಿ ನಮ್ಮಲ್ಲಿ ಸ್ಪಷ್ಟತೆ ಇರಲ್ವೋ, ಲೋಪಗಳು ಇರುತ್ತೋ, ನಮ್ಮ ಸ್ವಾರ್ಥ ಇರುತ್ತೋ ಅಂಥ ಕಡೆ ಇಂಥ ಲೋಪಗಳು ಆಗುವಂಥದ್ದು ಸಹಜ. ಕೋವಿಡ್ ಸಂದರ್ಭದಲ್ಲಿ ಜನ ಪ್ರಾಣ ತ್ಯಜಿಸಿರುವಂಥದ್ದು, ಔಷಧಿಗಳು ಮತ್ತು ಅದಕ್ಕೆ ಬೇಕಾಗಿರುವಂಥ ಸಕಲಗಳು ಇಲ್ಲದೇ ಇದ್ದಂತಹ ಪರಿಸ್ಥಿತಿ ನಾವು ನೋಡಿದಂಥದ್ದು. ಇದೆಲ್ಲ ನೋಡಿದಾಗ ₹1 ಸಿಕ್ಕುವಂಥ ಪದಾರ್ಥಗಳನ್ನು ದುಬಾರಿ ಬೆಳೆಗೆ ಖರೀದಿ ಮಾಡಿರುವಂಥದ್ದು, ಈ ಎಲ್ಲವೂ ಇದ್ದು ಅದನ್ನು ತನಿಖೆಗೆ ಒಳಪಟ್ಟಿತ್ತು. ಈಗ ತನಿಖಾ ವರದಿ ಬಂದಿದೆ, ಆ ತನಿಖಾ ವರದಿ ಮೇಲೆ ಕ್ರಮ ತಗೊಳ್ಳುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಕ್ರಮ ತಗೋಬೇಕು. ಲೋಪಗಳಿದ್ದಂತಹ ಸಂದರ್ಭದಲ್ಲಿ ಕ್ರಮ ತಗೊಳ್ಳೇಬೇಕು, ನನ್ನ ಒತ್ತಾಯ ಮತ್ತು ಆಗ್ರಹ. ಸರ್, 1 ವರ್ಷ 4 ತಿಂಗಳು ಏನು ಮಾಡ್ತೀರೋ ಅನ್ನೋದು ಅವ್ರ ಆರೋಪ ಸರ್. ನೋಡಿ, ಏನು ಮಾಡಿದಿರೋ ಏನಿಲ್ಲ ಅನ್ನೋದಲ್ಲ, ಪ್ರತಿಯೊಂದಕ್ಕೂ ಕಾಲವೇ ನಮಗೆ ಉತ್ತರ ಕೊಡಬೇಕಾಗಿರುವಂಥದ್ದು. ದ್ವೇಷ ಇಟ್ಕೊಂಡು ನಾವು ರಾಜಕಾರಣ ಮಾಡಿಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಮೇಲೆ ಏನು ಇವರು ದ್ವೇಷ ರಾಜಕಾರಣ ಮಾಡ್ತಾಯಿದ್ರು, ನಮ್ಮ ಮೇಲೆ ಏನು ಒತ್ತಡ ತರ್ತಾಯಿದ್ದಾರೋ ಅದಕ್ಕೆ ಪ್ರತಿಸ್ವರೂಪವಾಗಿ ಅವರು ಮಾಡಿದ್ದಂಥದ್ದು ಹೊರಗೆ ಬರ್ತಾಯಿದೆ. CAG ವರದಿಯಲ್ಲಿ ಲೋಪಗಳು ಏನಾಗಿದೆ ಅದು ಈ ವರ್ಷ ಆಗಿದ್ದರೆ ಇನ್ನು 4 ವರ್ಷ 5 ವರ್ಷ ಬಿಟ್ಟೇ ಬರೋದು. ಅದು ಯಾವುದೇ ಸಂದರ್ಭ ಬಂದ್ರೂ ಯಾರಿಗೂ ಇದರಲ್ಲಿ ತಪ್ಪಿಸ್ಕೊಳ್ಳುವಂಥ ಅವಕಾಶ ಇಲ್ಲ. ಅದು ಸರ್ಕಾರಿ ವ್ಯವಸ್ಥೆ ತಾನಾಗಿ ಕೆಲಸ ಮಾಡುವಂಥದ್ದು, ಅದು ಒಂದು ವ್ಯವಸ್ಥೆ ಇದೆ. ಈಗ ಇತ್ತೀಚೆಗೆ ನಾವು ನಿಮ್ಮ ಕಾಲಕ್ಕೆ ಏನಾಯಿತು, ನಮ್ಮ ಕಾಲಕ್ಕೆ ಏನಾಯಿತು ಅಂತ ನೋಡುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿರೋದು ನಾವು. ಈ ಕಾರ್ಯಕ್ರಮಗಳು ನಾವು ಕೊಟ್ಟಿರುವಂಥದ್ದು ತಪ್ಪು ಅಂತ ಹೇಳಂಗಿದ್ರೆ ಬಿಚ್ ಮನಸ್ಸಿಂದ ಇವರು ಸರ್ಕಾರ ಮಾಡಿರೋ ಈ ಕಾರ್ಯಕ್ರಮಗಳು ತಪ್ಪು ಅಂತ ಹೇಳಿ, ಅಥವಾ ಈ ಕಾರ್ಯಕ್ರಮ ನಿಲ್ಲಿಸಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ನಿಲ್ಲಿಸಿ ಅಂತ ಹೇಳಿ. ಇದನ್ನು ಬೇರೆ ಬೇರೆ ಮಾರ್ಗದಲ್ಲಿ ರಾಜ್ಯ ಸರ್ಕಾರ ದಿವಾಳಿ ಎದ್ಬಿಟ್ಟಿದೆ, ಅಭಿವೃದ್ಧಿಗೆ ಹಣ ಇಲ್ಲ, ನಿಮ್ಮ ಉದ್ದೇಶ ಏನು ಅನ್ನೋದು ಸ್ಪಷ್ಟತೆಯಿಂದ ಕೂಡಿಬರಬೇಕು. ಈ ಕಾರಣಕ್ಕಾಗಿ ಪ್ರತಿಪಕ್ಷ ಆಡಳಿತ ಪಕ್ಷ ಮಾಡುವಂಥ ಯಾವುದೇ ತಪ್ಪಾಗಿದ್ರೂ ಅದು ಜನರ ಮುಂದೆ ತಗೊಂಡೋಗಿ ಇಡಬೇಕಾಗಿರುವಂಥ ಅವರ ಜವಾಬ್ದಾರಿ. ಒಳ್ಳೆ ಕೆಲಸ ಆದಾಗ ಅದನ್ನು ಟೀಕೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಪ್ರಶಂಸೆ ಮಾಡುವಂಥ ಧೈರ್ಯ ಅದು ಮಾಡಿ. ಅದು ಮಾಡೋದು ಬಿಟ್ಟು ಇವ್ರ ಕಾಲಕ್ಕೆ
ಮಾಡೋಕ್ಕಾಗದೇ ಇರುವಂಥ ಕೆಲಸಗಳು ತಂದು ನಮ್ಮ ಕಾಲಕ್ಕೆ ನಮ್ಮ ತಲೆಗೆ ಹಾಕುವಂಥದ್ದು ಸರಿಯಲ್ಲ. ನಮ್ಮ ಸರ್ಕಾರ ಜನರಿಗೆ ಕೊಟ್ಟಂಥ ಆಶ್ವಾಸನೆ ತಕ್ಕಂತೆ ನಡೀತಾ ಇದೆ. ಆ ವಿಶ್ವಾಸ ಮತ್ತು ಆ ತೃಪ್ತಿ ನಮ್ಮೆಲ್ಲರಿಗೂ ಇದೆ. ಸರ್, ಕೆಲವು ಹಿರಿಯ ನಾಯಕರು ಸಿಎಂ ಆಗುತ್ತೆ, ನಾವು ಕೂಡ ನೋಡಿ, ಚುನಾಯಿತ ಪ್ರತಿನಿಧಿಗಳಿಗೆ ಸಂವಿಧಾನ ಚುನಾವಣಾ ವ್ಯವಸ್ಥೆ ತಂದುಕೊಟ್ಟಂತಹ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಖ್ಯೆ ಬಲದ ಮೇಲೆ ಸರ್ಕಾರಗಳು ಬರಬೇಕಾಗಿರುವಂಥದ್ದು. ಹಾಗಾಗಿ ನನ್ನ ಜನ ನನಗೆ ಅವರ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿ ಅದರಲ್ಲೂ ಆಡಳಿತ ಪಕ್ಷದ ಸದಸ್ಯರಾಗಿದ್ದ ಮೇಲೆ ಮುಖ್ಯಮಂತ್ರಿ ಆಗುವ ಆಸೆ ಯಾಕೆ ಇಟ್ಕೋಬಾರ್ದು? ಎಲ್ಲರಿಗೂ ಆಸೆ ಇದೆ. ಆದರೆ ಯಾರು ಸಮರ್ಥವಾಗಿ ನಿಭಾಯಿಸ್ತಾರೆ ಅಂಥವ್ರಿಗೆ ನಾವು ನಮ್ಮ ನಾಯಕರಾಗಿ ಆಯ್ಕೆ ಮಾಡಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿದ್ದೇವೆ. ಕುರ್ಚಿ ಖಾಲಿ ಇಲ್ಲ, ಅದಕ್ಕೆ ನಮ್ಮ ಆಸೆ ಇಲ್ಲ. ಅವಕಾಶ ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತೀವಿ. ಅನುಭವ ಇದೆ. ಜನ ನನಗೆ ಕೊಟ್ಟಂತಹ ಒಂದು ಶಕ್ತಿ ಯಾವತ್ತೂ ನಾನು ದುರುಪಯೋಗ ಮಾಡಿಕೊಂಡಿಲ್ಲ. ನಿರಂತರವಾಗಿ ಮಾಡಿದ್ದಾರೆ. ಯಾವುದೇ ಜವಾಬ್ದಾರಿ ಸಾರ್ವಜನಿಕ ವಲಯದಲ್ಲಿ ಬಂದಾಗ ಅದನ್ನು ನಿಭಾಯಿಸುವ ಶಕ್ತಿ ನನಗಿದೆ. ಬಂದಿರೋದೇ ಇಬ್ರು ನಾನು ಹೇಳ್ತೀನಿ ಕರ್ಕೊಂಡು ಬರೋಣ.